ಇನ್ನ ಕರಾವಳಿ ಭಾಗದಲ್ಲಿ ಎಫ್ಐಆರ್ ರಾಜಕೀಯ ಶುರುವಾಗಿದೆ. ಹಿಂದೂ ನಾಯಕರ ವಿರುದ್ಧ ಎಫ್ಐಆರ್ಗೆ ಬಿಜೆಪಿ ಈಗ ಕಿಡಿಕಾರ್ತಾ ಇದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೇಸ್ ದಾಖಲಾಗಿರೋದು ಈ ವಿಚಾರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ಕೀಳು ಮಟ್ಟದ ರಾಜಕಾರಣ ಆಗ್ತಾ ಇದೆ ಅಂತ ಹೇಳಿ ಶಾಸಕ ಭರತ್ ಶೆಟ್ಟಿ ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ಕಾಂಗ್ರೆಸ್ನಿಂದ ಓಲೈಕೆ ರಾಜಕಾರಣ ಆಗ್ತಾ ಇದೆ, ಮುಸ್ಲಿಮರನ್ನ ಮೆಚ್ಚೋದಕ್ಕೆ ಈ ರೀತಿ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಹಿಂದೂಗಳ ಧ್ವನಿ ಅಡಗಿಸುವ ಕ್ರಮ ಆಗ್ತಾ ಇದೆ ಅಂತ ಹೇಳಿ ಭರತ್ ಶೆಟ್ಟಿ ಮಾತಾಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೇಸ್ ದಾಖಲಾಗಿರುವುದು ಪ್ರಚೋದನಕಾರಿ ಭಾಷಣದ ಆರೋಪದ ಹಿನ್ನೆಲೆ ದೂರು ದಾಖಲಾಗಿದೆ. ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಾತಾಡಿದ್ರು. ಪ್ರಚೋದನಕಾರಿಯಾಗಿ ಮಾತಾಡಿದ್ದೀರಿ, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋ ದಾಟಿಯಲ್ಲಿ ನೀವು ಮಾತಾಡಿದ್ದೀರಿ ಅಂತ ಹೇಳಿ ಪ್ರಭಾಕರ್ ಭಟ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಮೇ 12ನೇ ತಾರೀಕು ಬಂಟ್ವಾಳದಲ್ಲಿ ಏನು ಕಾರ್ಯಕ್ರಮ ನಡೆದಿತ್ತು, ಆ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಾತಾಡಿದ್ದ ವಿಚಾರ ಈಗ ಕೇಸ್ಗೆ ಕಾರಣ ಆಗಿದೆ. ನಮ್ಮ ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಈ ಬಗ್ಗೆ ಮಾತಾಡೋದಕ್ಕೆ. ದಿನೇಶ್, ಪ್ರಭಾಕರ್ ಭಟ್ ಸೇರಿದಂತೆ ಇತರರ ವಿರುದ್ಧ ಈ ರೀತಿ ದೂರ ಆಗ್ತಾ ಇರೋದು, ಎಫ್ಐಆರ್ ಮಾಡ್ತಾ ಇರೋದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್ ಪಾಟೀಲ್, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಎಸ್ಪಿ ಆಗಿ ನೇಮಕ ಆಗಿರುವಂತದ್ದು ಅರುಣ್ ಅವರು. ಉಡುಪಿಯಲ್ಲಿ ಎಸ್ಪಿ ಆಗಿ ಇದ್ದಂತಹ ಅರುಣ್ ಅವರನ್ನ ಮಂಗಳೂರಿಗೆ ವರ್ಗಾವಣೆ ಮಾಡಲಾಗಿದೆ. ಈಗಾಗಲೇ ಎಸ್ಪಿ ಆಗಿ ಅಧಿಕಾರ ಸ್ವೀಕಾರಗೊಂಡ ಬಳಿಕ ಈಗಾಗಲೇ ತಮ್ಮ ಆಕ್ಷನ್ ಅನ್ನು ಶುರು ಮಾಡಿರುವಂತದ್ದು, ಹಲವು ಕಡೆಗಳಲ್ಲಿ ಪ್ರಕರಣವನ್ನು ದಾಖಲಿಸಿರುವಂತದ್ದು. ಅಂದ್ರೆ ಇದರ ವಿರುದ್ಧ ಒಂದಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ನಿನ್ನೆ ಕಡಬ ತಾಲೂಕಿನಲ್ಲಿರುವಂತಹ ಕೆಲವೊಂದು ಹಿಂದೂ ಸಂಘಟನೆಯ ಮುಖಂಡರ ಮನೆಗೆ ಹೋಗಿ ಜಿಪಿಎಸ್ ಫೋಟೋಗಳನ್ನು ಕೂಡ ತೆಗೆದು ಮತ್ತು ಅವರ ಮಾಹಿತಿಗಳನ್ನು ಕೂಡ ಸಂಗ್ರಹಿಸಿರುವಂತದ್ದು. ಇದು ಅಲ್ಲಿನ ಹಿಂದೂ ಮುಖಂಡರ ವಿರುದ್ಧ ಹಿಂದೂ ಮುಖಂಡರಿಗೆ ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತ ಆಗಿರುವಂತದ್ದು. ಯಾಕಂದ್ರೆ ರಾತ್ರಿ ವೇಳೆ ಈ ರೀತಿಯಾಗಿ ಬಂದು ಜಿಪಿಎಸ್ ಫೋಟೋಗಳನ್ನು ತೆಗೆದು ಮಾಹಿತಿ ಸಂಗ್ರಹಿಸಿದ್ದು ಇದು ಸರಿಯಲ್ಲ, ಇದರಿಂದ ಮನೆ ಮಂದಿ ಬಹಳಷ್ಟು ಆತಂಕಕ್ಕೆ ಒಳಗಾಗ್ತಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡಿರುವಂತದ್ದು. ಆದ್ರೆ ಇದೇ ಸಂದರ್ಭದಲ್ಲಿ ಇದರಿಂದ ಆಕ್ರೋಶಗೊಂಡಂತ ಒಂದಷ್ಟು ಹಿಂದೂ ಸಂಘಟನೆಯ ಮುಖಂಡರೇನಿದ್ದಾರೆ ಅವರು ಕಡಬ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಜಮಾಯಿಸಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಹೀಗಾಗಿ ಅವರ ವಿರುದ್ಧವೂ ಕೂಡ ಎಫ್ಐಆರ್ ಅನ್ನು ಕೂಡ ದಾಖಲಿಸಿರುವಂತದ್ದು. ಒಟ್ಟು 15 ಮಂದಿ ಅಂದ್ರೆ ಕಡಬ ಠಾಣೆಯ ಮುಂಭಾಗದಲ್ಲಿ ಸಂಪರ್ಕ ಮಾಡ್ತೀವಿ. ನಮ್ಮ ಜೊತೆಗೆ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್ ಅವರು ನಮಸ್ಕಾರ. ನಮಸ್ತೆ. ನಮಸ್ತೆ. ಟಾರ್ಗೆಟ್ ಮಾಡುವಂತ ಕೆಲಸ ಆಗ್ತಾ ಇದೆ ಪೊಲೀಸರಿಂದ ಅಂತ ತಮಗೆ ಅನಿಸ್ತಾ ಇದೆಯಾ? ನೋಡಿ, ಕಾಂಗ್ರೆಸ್ ಸರ್ಕಾರ ಈ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಶಾಂತಿಯನ್ನು ನೆಲೆಸಬೇಕು ಎನ್ನುವಂತ ಒಂದು ಕಾನ್ಸೆಪ್ಟ್ ಇಲ್ಲದಂತ ಒಂದು ಸರ್ಕಾರ ಇದು. ನಮ್ಮ ಹಿರಿಯರಾಗಿರ್ತಕ್ಕಂಥ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೇನು ಕೇಸ್ ಹಾಕಿದ ತಕ್ಷಣ ಏನೋ ಗನಂದಾರಿ ಸಾಧನೆ ಮಾಡಿದ್ದೇವೆ ಅಂತ ತಿಳ್ಕೊಳ್ತಕ್ಕಂಥ ಸರ್ಕಾರ ಇದು. ನಾನು ಹೇಳ್ತೇನೆ, ಈ ರೀತಿಯ ಯಾವುದೇ ರೀತಿಯ ಗೊಡ್ಡು ಬೆದರಿಕೆಗಳಿಗೆ ಈ ಜಿಲ್ಲೆಯ ಹಿಂದೂ ಸಮಾಜ ಹೆದರ್ತಕ್ಕಂಥ ಸಮಾಜ ಅಲ್ಲ. ಇದರಲ್ಲಿ ಪ್ರೀತಿ ವಿಶ್ವಾಸದಿಂದ ಗೆಲ್ಲಬೇಕು, ಪ್ರೀತಿ ವಿಶ್ವಾಸದಿಂದ ಸಮಾಜದಲ್ಲಿ ಶಾಂತಿಯನ್ನು ನೆಲೆಸ್ತಕ್ಕಂಥ ಕೆಲಸವನ್ನು ಸರ್ಕಾರನೂ ಮಾಡಬೇಕು, ಇಲಾಖೆಗೂ ಮಾಡಬೇಕು. ಹಾಗಾದ್ರೆ ಮಾತ್ರ ಇಲ್ಲಿ ಶಾಂತಿ ನೆಲೆಸ್ತದೆ. ಅದನ್ನು ಬಿಟ್ಟು ನಾವು ಎಫ್ಐಆರ್ ಮಾಡ್ತೇವೆ, ಮೊಕದ್ದಮೆ ದಾಖಲು ಮಾಡ್ತೇವೆ, ಜೈಲಿಗೆ ಹಾಕ್ತೇವೆ ಅಂತ ಹೇಳುವಂತ ಬೆದರಿಕೆಗೆ ಹಿಂದೆಯೂ ಜಗ್ಲಿಲ್ಲ, ಮುಂದೆಯೂ ಜಗ್ಗೋದಿಲ್ಲ ಈ ಸಮಾಜ. ಆಪರೇಷನ್ ಒನ್ ಸೈಡ್ ಆಗ್ತಾ ಇದೆ ಅಂತ ಅನಿಸುತ್ತಾ ತಮಗೆ? ಖಂಡಿತವಾಗಿಯೂ. ಇವತ್ತು ನೋಡಿ, ನಮ್ಮ ಜಿಲ್ಲೆಯಲ್ಲಿ ಮೊನ್ನೆಯಿಂದ ನಮ್ಮ ವಿನಾಕಾರಣ ಯಾವುದೇ ಮೊಕದ್ದಮೆಯಲ್ಲಿ ಇಲ್ಲದಂತಹ ಕಾರ್ಯಕರ್ತರ ಮನೆಗಳಿಗೆ, ಸಮಾಜದ ಗಣ್ಯರ ಮನೆಗಳಿಗೆ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಪೊಲೀಸ್ ಇಲಾಖೆಯ ಪೊಲೀಸ್ನವರು ಹೋಗಿ ಸೆಲ್ಫಿ ತೆಗೆದುಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಯಾವ ಕಾನೂನಿನಲ್ಲಿದೆ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಒಳಗೆ ಯಾವುದೇ ಪ್ರಕರಣಗಳಲ್ಲಿ ಇರದಂತಹ ಒಬ್ಬ ಸಜ್ಜನ ವ್ಯಕ್ತಿಯನ್ನು ಈ ರೀತಿ ರಾತ್ರೋರಾತ್ರಿ ಮನೆಗೆ ಹೋಗಿ ಫೋಟೋ ತೆಗೆದುಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಇದೇನು ಸಮಾಜದಲ್ಲಿ ಶಾಂತಿ ನೆಲೆಸ್ತದ? ಈ ರೀತಿಯ ಕ್ರಮದಿಂದಾಗಿ ಅಥವಾ ಅಶಾಂತಿಗೆ ಸೃಷ್ಟಿ ಆಗ್ತದ? ಪ್ರಾಯಶಃ ಮನೆಯಲ್ಲಿ ಇರ್ತಕ್ಕಂಥ ಮನೆಯ ಮಹಿಳೆಯರ ಪರಿಸ್ಥಿತಿಯನ್ನು, ಆ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರ ಪರಿಸ್ಥಿತಿಯನ್ನು, ಅಥವಾ ಯಾವುದೇ ಈ ರೀತಿಯ ವ್ಯವಸ್ಥೆಯಲ್ಲಿ ಒಂದೇ ಒಂದು ಕೇಸ್ ಇಲ್ಲದಂತ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವ ಭಾವನೆಗಳು ಹುಟ್ಟುತ್ತದೆ?
ಇದನ್ನೆಲ್ಲ ತಿಳ್ಕೊಂಡು ಈ ಸಮಾಜದಲ್ಲಿ ಶಾಂತಿಯನ್ನು ನೆಲೆಸ್ತಕ್ಕಂಥ ಕೆಲಸ ಮಾಡ್ಬೇಕಲ್ಲ ಸರ್ಕಾರ. ಇದು ಏಕಾಏಕಿ ದೌರ್ಜನ್ಯ ಮಾಡಿ ಒಂದ್ ಸೈಡ್ ಮಾಡಿಕೊಂಡು ನಾವೇನೋ ಗನಂದಾರಿ ಸಾಧನೆ ಮಾಡ್ತೇವೆ ಅಂತ ಭಾವನೆ ಇದ್ರೆ ಖಂಡಿತ ಇಲ್ಲಿ ಜಿಲ್ಲೆಯಲ್ಲಿ ಇದು ನಡೆಯುತ್ತೆ. ಇನ್ನ ಕರಾವಳಿ ಭಾಗದಲ್ಲಿ ಎಫ್ಐಆರ್ ರಾಜಕೀಯ ಶುರುವಾಗಿದೆ. ಹಿಂದೂ ನಾಯಕರ ವಿರುದ್ಧ ಎಫ್ಐಆರ್ಗೆ ಬಿಜೆಪಿ ಈಗ ಕಿಡಿಕಾರ್ತಾ ಇದೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೇಸ್ ದಾಖಲಾಗಿರೋದು ಈ ವಿಚಾರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನಿಂದ ಕೀಳು ಮಟ್ಟದ ರಾಜಕಾರಣ ಆಗ್ತಾ ಇದೆ ಅಂತ ಹೇಳಿ ಶಾಸಕ ಭರತ್ ಶೆಟ್ಟಿ ಕಿಡಿಕಾರಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕರಾವಳಿಯಲ್ಲಿ ಕಾಂಗ್ರೆಸ್ನಿಂದ ಓಲೈಕೆ ರಾಜಕಾರಣ ಆಗ್ತಾ ಇದೆ, ಮುಸ್ಲಿಮರನ್ನ ಮೆಚ್ಚೋದಕ್ಕೆ ಈ ರೀತಿ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಹಿಂದೂಗಳ ಧ್ವನಿ ಅಡಗಿಸುವ ಕ್ರಮ ಆಗ್ತಾ ಇದೆ ಅಂತ ಹೇಳಿ ಭರತ್ ಶೆಟ್ಟಿ ಮಾತಾಡಿದ್ದಾರೆ. ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೇಸ್ ದಾಖಲಾಗಿರುವುದು ಪ್ರಚೋದನಕಾರಿ ಭಾಷಣದ ಆರೋಪದ ಹಿನ್ನೆಲೆ ದೂರು ದಾಖಲಾಗಿದೆ. ಸುಹಾಸ್ ಶೆಟ್ಟಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಾತಾಡಿದ್ರು. ಪ್ರಚೋದನಕಾರಿಯಾಗಿ ಮಾತಾಡಿದ್ದೀರಿ, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋ ದಾಟಿಯಲ್ಲಿ ನೀವು ಮಾತಾಡಿದ್ದೀರಿ ಅಂತ ಹೇಳಿ ಪ್ರಭಾಕರ್ ಭಟ್ ವಿರುದ್ಧ ಈಗ ದೂರು ದಾಖಲಾಗಿದೆ. ಮೇ 12ನೇ ತಾರೀಕು ಬಂಟ್ವಾಳದಲ್ಲಿ ಏನು ಕಾರ್ಯಕ್ರಮ ನಡೆದಿತ್ತು, ಆ ಕಾರ್ಯಕ್ರಮದಲ್ಲಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಾತಾಡಿದ್ದ ವಿಚಾರ ಈಗ ಕೇಸ್ಗೆ ಕಾರಣ ಆಗಿದೆ. ನಮ್ಮ ಪ್ರತಿನಿಧಿ ದಿನೇಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಈ ಬಗ್ಗೆ ಮಾತಾಡೋದಕ್ಕೆ. ದಿನೇಶ್, ಪ್ರಭಾಕರ್ ಭಟ್ ಸೇರಿದಂತೆ ಇತರರ ವಿರುದ್ಧ ಈ ರೀತಿ ದೂರ ಆಗ್ತಾ ಇರೋದು, ಎಫ್ಐಆರ್ ಮಾಡ್ತಾ ಇರೋದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್ ಪಾಟೀಲ್, ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೊಸ ಎಸ್ಪಿ ಆಗಿ ನೇಮಕ ಆಗಿರುವಂತದ್ದು ಅರುಣ್ ಅವರು. ಉಡುಪಿಯಲ್ಲಿ ಎಸ್ಪಿ ಆಗಿ ಇದ್ದಂತಹ ಅರುಣ್ ಅವರನ್ನ ಮಂಗಳೂರಿಗೆ ವರ್ಗಾವಣೆ ಮಾಡಲಾಗಿದೆ. ಈಗಾಗಲೇ ಎಸ್ಪಿ ಆಗಿ ಅಧಿಕಾರ ಸ್ವೀಕಾರಗೊಂಡ ಬಳಿಕ ಈಗಾಗಲೇ ತಮ್ಮ ಆಕ್ಷನ್ ಅನ್ನು ಶುರು ಮಾಡಿರುವಂತದ್ದು, ಹಲವು ಕಡೆಗಳಲ್ಲಿ ಪ್ರಕರಣವನ್ನು ದಾಖಲಿಸಿರುವಂತದ್ದು. ಅಂದ್ರೆ ಇದರ ವಿರುದ್ಧ ಒಂದಷ್ಟು ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ನಿನ್ನೆ ಕಡಬ ತಾಲೂಕಿನಲ್ಲಿರುವಂತಹ ಕೆಲವೊಂದು ಹಿಂದೂ ಸಂಘಟನೆಯ ಮುಖಂಡರ ಮನೆಗೆ ಹೋಗಿ ಜಿಪಿಎಸ್ ಫೋಟೋಗಳನ್ನು ಕೂಡ ತೆಗೆದು ಮತ್ತು ಅವರ ಮಾಹಿತಿಗಳನ್ನು ಕೂಡ ಸಂಗ್ರಹಿಸಿರುವಂತದ್ದು. ಇದು ಅಲ್ಲಿನ ಹಿಂದೂ ಮುಖಂಡರ ವಿರುದ್ಧ ಹಿಂದೂ ಮುಖಂಡರಿಗೆ ಬಹಳಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತ ಆಗಿರುವಂತದ್ದು. ಯಾಕಂದ್ರೆ ರಾತ್ರಿ ವೇಳೆ ಈ ರೀತಿಯಾಗಿ ಬಂದು ಜಿಪಿಎಸ್ ಫೋಟೋಗಳನ್ನು ತೆಗೆದು ಮಾಹಿತಿ ಸಂಗ್ರಹಿಸಿದ್ದು ಇದು ಸರಿಯಲ್ಲ, ಇದರಿಂದ ಮನೆ ಮಂದಿ ಬಹಳಷ್ಟು ಆತಂಕಕ್ಕೆ ಒಳಗಾಗ್ತಾರೆ ಅನ್ನುವಂತ ಆರೋಪವನ್ನು ಕೂಡ ಮಾಡಿರುವಂತದ್ದು. ಆದ್ರೆ ಇದೇ ಸಂದರ್ಭದಲ್ಲಿ ಇದರಿಂದ ಆಕ್ರೋಶಗೊಂಡಂತ ಒಂದಷ್ಟು ಹಿಂದೂ ಸಂಘಟನೆಯ ಮುಖಂಡರೇನಿದ್ದಾರೆ ಅವರು ಕಡಬ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಜಮಾಯಿಸಿ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಹೀಗಾಗಿ ಅವರ ವಿರುದ್ಧವೂ ಕೂಡ ಎಫ್ಐಆರ್ ಅನ್ನು ಕೂಡ ದಾಖಲಿಸಿರುವಂತದ್ದು. ಒಟ್ಟು 15 ಮಂದಿ ಅಂದ್ರೆ ಕಡಬ ಠಾಣೆಯ ಮುಂಭಾಗದಲ್ಲಿ ಸಂಪರ್ಕ ಮಾಡ್ತೀವಿ. ನಮ್ಮ ಜೊತೆಗೆ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್ ಅವರು ನಮಸ್ಕಾರ. ನಮಸ್ತೆ. ನಮಸ್ತೆ. ಟಾರ್ಗೆಟ್ ಮಾಡುವಂತ ಕೆಲಸ ಆಗ್ತಾ ಇದೆ ಪೊಲೀಸರಿಂದ ಅಂತ ತಮಗೆ ಅನಿಸ್ತಾ ಇದೆಯಾ? ನೋಡಿ, ಕಾಂಗ್ರೆಸ್ ಸರ್ಕಾರ ಈ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿ ಶಾಂತಿಯನ್ನು ನೆಲೆಸಬೇಕು ಎನ್ನುವಂತ ಒಂದು ಕಾನ್ಸೆಪ್ಟ್ ಇಲ್ಲದಂತ ಒಂದು ಸರ್ಕಾರ ಇದು. ನಮ್ಮ ಹಿರಿಯರಾಗಿರ್ತಕ್ಕಂಥ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರ ಮೇಲೇನು ಕೇಸ್ ಹಾಕಿದ ತಕ್ಷಣ ಏನೋ ಗನಂದಾರಿ ಸಾಧನೆ ಮಾಡಿದ್ದೇವೆ ಅಂತ ತಿಳ್ಕೊಳ್ತಕ್ಕಂಥ ಸರ್ಕಾರ ಇದು. ನಾನು ಹೇಳ್ತೇನೆ, ಈ ರೀತಿಯ ಯಾವುದೇ ರೀತಿಯ ಗೊಡ್ಡು ಬೆದರಿಕೆಗಳಿಗೆ ಈ ಜಿಲ್ಲೆಯ ಹಿಂದೂ ಸಮಾಜ ಹೆದರ್ತಕ್ಕಂಥ ಸಮಾಜ ಅಲ್ಲ. ಇದರಲ್ಲಿ ಪ್ರೀತಿ ವಿಶ್ವಾಸದಿಂದ ಗೆಲ್ಲಬೇಕು, ಪ್ರೀತಿ ವಿಶ್ವಾಸದಿಂದ ಸಮಾಜದಲ್ಲಿ ಶಾಂತಿಯನ್ನು ನೆಲೆಸ್ತಕ್ಕಂಥ ಕೆಲಸವನ್ನು ಸರ್ಕಾರನೂ ಮಾಡಬೇಕು, ಇಲಾಖೆಗೂ ಮಾಡಬೇಕು. ಹಾಗಾದ್ರೆ ಮಾತ್ರ ಇಲ್ಲಿ ಶಾಂತಿ ನೆಲೆಸ್ತದೆ. ಅದನ್ನು ಬಿಟ್ಟು ನಾವು ಎಫ್ಐಆರ್ ಮಾಡ್ತೇವೆ, ಮೊಕದ್ದಮೆ ದಾಖಲು ಮಾಡ್ತೇವೆ, ಜೈಲಿಗೆ ಹಾಕ್ತೇವೆ ಅಂತ ಹೇಳುವಂತ ಬೆದರಿಕೆಗೆ ಹಿಂದೆಯೂ ಜಗ್ಲಿಲ್ಲ, ಮುಂದೆಯೂ ಜಗ್ಗೋದಿಲ್ಲ ಈ ಸಮಾಜ. ಆಪರೇಷನ್ ಒನ್ ಸೈಡ್ ಆಗ್ತಾ ಇದೆ ಅಂತ ಅನಿಸುತ್ತಾ ತಮಗೆ? ಖಂಡಿತವಾಗಿಯೂ ಇವತ್ತು ನೋಡಿ, ನಮ್ಮ ಜಿಲ್ಲೆಯಲ್ಲಿ ಮೊನ್ನೆಯಿಂದ ನಮ್ಮ ವಿನಾಕಾರಣ ಯಾವುದೇ ಮೊಕದ್ದಮೆಯಲ್ಲಿ ಇಲ್ಲದಂತಹ ಕಾರ್ಯಕರ್ತರ ಮನೆಗಳಿಗೆ, ಸಮಾಜದ ಗಣ್ಯರ ಮನೆಗಳಿಗೆ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಪೊಲೀಸ್ ಇಲಾಖೆಯ ಪೊಲೀಸ್ನವರು ಹೋಗಿ ಸೆಲ್ಫಿ ತೆಗೆದುಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಯಾವ ಕಾನೂನಿನಲ್ಲಿದೆ ಸಂಜೆ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಒಳಗೆ ಯಾವುದೇ ಪ್ರಕರಣಗಳಲ್ಲಿ ಇರದಂತಹ ಒಬ್ಬ ಸಜ್ಜನ ವ್ಯಕ್ತಿಯನ್ನು ಈ ರೀತಿ ರಾತ್ರೋರಾತ್ರಿ ಮನೆಗೆ ಹೋಗಿ ಫೋಟೋ ತೆಗೆದುಕೊಂಡು ಬರ್ತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಇದೇನು ಸಮಾಜದಲ್ಲಿ ಶಾಂತಿ ನೆಲೆಸ್ತದ? ಈ ರೀತಿಯ ಕ್ರಮದಿಂದಾಗಿ ಅಥವಾ ಅಶಾಂತಿಗೆ ಸೃಷ್ಟಿ ಆಗ್ತದ?
ಪ್ರಾಯಶಃ ಆ ಮನೆಯಲ್ಲಿ ಇರ್ತಕ್ಕಂಥ ಮನೆಯ ಮಹಿಳೆಯರ ಪರಿಸ್ಥಿತಿಯನ್ನು, ಆ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರ ಪರಿಸ್ಥಿತಿಯನ್ನು, ಅಥವಾ ಯಾವುದೇ ಈ ರೀತಿಯ ವ್ಯವಸ್ಥೆಯಲ್ಲಿ ಒಂದೇ ಒಂದು ಕೇಸ್ ಇಲ್ಲದಂತ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವ ಭಾವನೆಗಳು ಹುಟ್ಟುತ್ತದೆ, ಇದನ್ನೆಲ್ಲ ತಿಳ್ಕೊಂಡು ಈ ಸಮಾಜದಲ್ಲಿ ಶಾಂತಿಯನ್ನು ನೆಲೆಸ್ತಕ್ಕಂಥ ಕೆಲಸ ಮಾಡಬೇಕಲ್ಲ ಸರ್ಕಾರ. ಇದು ಏಕಾಏಕಿ ದೌರ್ಜನ್ಯ ಮಾಡಿ ಒಂದ್ ಸೈಡ್ ಮಾಡಿಕೊಂಡು ನಾವೇನೋ ಗನಂದಾರಿ ಸಾಧನೆ ಮಾಡ್ತೇವೆ ಅಂತ ಭಾವನೆ ಇದ್ರೆ ಖಂಡಿತ ಇಲ್ಲಿ ಜಿಲ್ಲೆಯಲ್ಲಿ ಇದನ್ನ